ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ರಾಯರು ತಮ್ಮ ಭಕ್ತರನ್ನು ಚೆನ್ನಾಗಿ ಇಟ್ಟಿರ್ತಾರೆ. ನಾನು ಇವತ್ತು ಸಹ ರಾಯರ ಒಂದು ಪವಾಡ ಜೊತೆ ಬಂದಿದ್ದೀನಿ. ಎಷ್ಟೇ ಶ್ರೀಮಂತರಾಗಿದ್ದರೂ ಸಹ ಹೆಣ್ಣಿಗೆ ಗಂಡ ಚೆನ್ನಾಗಿದ್ದರೆ ಮಾತ್ರ ನೆಮ್ಮದಿ. ಮನೆಯಲ್ಲಿ ಲವಲವಿಕೆಯಿಂದ ಇರ್ತಾಳೆ. ಗಂಡ ಏನಾದರೂ ಕೆಟ್ಟ ಚಟ ಮಾಡ್ತಾ ಇದ್ದರೆ ಅವಳಿಗೆ ಜೀವನವೇ ಬೇಡ ಅನಿಸಿ ಬಿಡುತ್ತೆ. ರಾಯರ ಭಕ್ತೆಯೊಬ್ಬರು ರಾಯರ ಪೂಜೆ ಮಾಡಿದ್ದಕ್ಕೆ ಅವರಿಗೆ ಎಂತಹ ಅದ್ಭುತ ಒಂದು ಪವಾಡ ಮಾಡಿದ್ದಾರೆ ಅವರ ಜೀವನದಲ್ಲಿ ಅನ್ನೋದನ್ನು ಅವರು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ. ಆ ದೇವ್ರನ್ನ ಚೆನ್ನಾಗಿ ನಂಬಿದ್ದೀನಿ. ಯಾಕಂದರೆ ನಮ್ಮ ಯಜಮಾನರು ತುಂಬ ಕುಡಿತಾಯಿದ್ರು. ಅವರು ಸಾಫ್ಟ್ವೇರ್ ಇಂಜಿನಿಯರು, ಕುಡಿತಾರೆ ಮತ್ತು ಸ್ಮೋಕ್ ಮಾಡ್ತಾಯಿದ್ರು. ಫ್ರೆಂಡ್ಸ್ ಜೊತೆ ಸೇರಿ ತುಂಬ ದುಡ್ಡನ್ನ ಹಾಳು ಮಾಡ್ತಾಯಿದ್ರು. ಫ್ಯಾಮಿಲಿ ಹೋದರೆ 3 ದಿನ 4 ದಿನ ಬರ್ತಾನೆ ಇರಲಿಲ್ಲ ಮನೆಗೆ. ಆ ಥರ ಫ್ರೆಂಡ್ಸ್ ಜೊತೆನೇ ಇದ್ದೋಗ್ತಾಯಿದ್ರು. ನಾನು ನನ್ನ ತಂಗಿ ಹೇಳಿದ್ಲು, ಆ ದೇವ್ರನ್ನ ಪೂಜೆ ಮಾಡು, ಅವ್ರು ನಂಬು ಅಂತ. ರಾಘವೇಂದ್ರ ಸ್ವಾಮಿ ನಂಬಿದ್ರಿಂದ ನನಗೆ ಆ ತೊಂದರೆ ಇಲ್ಲ ಇವಾಗ. ನೀವು ನಂಬಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನಮ್ಮ ಮನೆಯವರು ಪೂಜೆ ಮಾಡ್ತಾರೆ, ನಾನು ಮಾಡ್ತೀನಿ, ನನ್ನ ಮಕ್ಕಳು ಮಾಡ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇವಾಗ ನಮ್ಮನ್ನು ನೋಡಿ ಅವರು ಕಲ್ತಿದ್ದಾರೆ. ಆ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ನಿಮಗೂ ಆ ಥರ ನಿಮ್ಮ ಹಸ್ಬೆಂಡ್ ಏನಾದರೂ ಆ ಥರ ಮಾಡ್ತಾಯಿದ್ರೆ ನೀವು ಆ ಥರ ದೇವ್ರು ನಂಬಿ. ಏಕಾದಶಿ ಮಾಡ್ತೀವಿ, ಗುರುವಾರ ಪೂಜೆ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ನಮಗಾಗಿದೆ, ನಿಮಗೂ ಆಗುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲರೂ ರಾಯರು ಅವರಿಗೆ ಎಂತಹ ಮಹಿಮೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡಿರ್ತಾನೆ. ರಾಯರನ್ನು ನಂಬಿದರೆ ನಮಗೆ ಭಯನೇ ಇಲ್ಲ. ಪ್ರತಿ ಕ್ಷಣ ರಾಯರು ನಮ್ಮನ್ನು ಕಾಯ್ತಾನೇ ಇರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ರಾಯರಿದ್ದಾರೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.